ಇದು ರಾಜ್ಯದ ಗೃಹಲಕ್ಷ್ಮಿಯರ ಆಕ್ರೋಶ. ಜನ ಈ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ ಸರ್ಕಾರದ ಸಚಿವರೊಬ್ಬರು ಉಡಾಫಿಯ ಉತ್ತರವನ್ನ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಹಣ ಏನು ತಿಂಗಳ ಸಂಬಳದಂತೆ ಅಲ್ಲ ಅಂತ ಹೇಳಿದ್ದಾರೆ ಸಚಿವ ಕೆಜೆ ಜಾರ್ಜ್. ಕೆಜೆ ಜಾರ್ಜ್ರ ಈ ಹೇಳಿಕೆ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ತಿಂಗಳು ಹಣ ಹೋಗ್ತಾ ಇದೆ, ಎಲ್ಲೋ ಡಿಲೇ ಆಗಿದೆ, ಗ್ಯಾರಂಟಿ ಏನಿದೆಯೋ ಎಲ್ಲ ಮುಖ್ಯಮಂತ್ರಿ ಕೊಡ್ತಾರೆ. ಡಿಲೇ ಆಗಿದ್ದಕ್ಕೆ ಬೇರೆ ಕಾರಣ ಇರಬಹುದು, ಅದು ತಿಂಗಳ ಸಂಬಳದ ರೀತಿ ಅಲ್ಲ ಅಂತ ಹೇಳಿದ್ದಾರೆ ಸಚಿವ ಕೆಜೆ ಜಾರ್ಜ್. ಈಗ ಗ್ಯಾರಂಟಿ ಬಿಟ್ಟರೆ ನಮ್ಮ ಇದರಲ್ಲಿ ಸುಮಾರು 2,60,000 ಜನ ಗ್ರಾಹಕರು ಇರ್ತಾರೆ. ಆದರೆ ನಾವು ತಿಂಗಳು ಹೋಗ್ತಾ ಇರ್ತದೆ. ಅದು ಕೆಲವರಿಗೆ ಡಿಲೇ ಆಗಿರ್ಬೋದು. ಅದು ಮಿನಿಸ್ಟ್ರಿಗೆ ಗೊತ್ತಿರಬೇಕಂದಿದೆಯಾ? ಅದು ಗೊತ್ತಾದ ಕೂಡಲೇ ಇಮಿಡಿಯೇಟಾಗಿ ರೆಕ್ಟಿಫೈ ಮಾಡಲಿಕ್ಕೆ ಮಾಡ್ತಾರೆ. ಅದಕ್ಕೆ ಒಂದು ಸತಿ ಇದೇನು ತಿಂಗಳು ಸಂಬಳ ಟೈಪ್ ಅಲ್ಲಲ್ಲ. ಅದು ನಾವು ಮಾರ್ಚ್ ಒಳಗಡೆ ನಾವೆಲ್ಲ ಕೊಡ್ತೀವಿ ಅಂತ ಈಗಾಗಲೇ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ಎಲ್ಲರಿಗೂ ಏನೆಲ್ಲ ಗ್ಯಾರಂಟಿ ಇದರಲ್ಲಿ ಎಲ್ಲ ಕೊಡ್ತಾರೆ ಅವರು. ಅದನ್ನು ಕೊಡದೇ ಇರೋದಿಲ್ಲ. ಒಂದು 10 ದಿವಸ 15 ದಿವಸ ಡಿಲೇ ಆಗ್ಬೋದು, ಬೇರೆ ಕಾರಣ ಇರ್ಬೋದು. ಅದಕ್ಕೆ ತಿಂಗಳ ಸಂಬಳದಂತೆ ಅಲ್ಲವಲ್ಲ, ಇದು ಕೆಜೆ ಜಾರ್ಜ್ ಅವರು ಕೊಟ್ಟಂತಹ ಹೇಳಿಕೆ. ಗ್ಯಾರಂಟಿ ಯಾಕೆ ಡಿಲೇ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದಾಗ ಯಾವ ಗ್ಯಾರಂಟಿಯ ಆಮಿಷವನ್ನ ತೋರಿಸಿ, ಯಾವ ಗ್ಯಾರಂಟಿಯ ಭರವಸೆಯನ್ನ ತೋರಿಸಿ ಮಹಿಳಾ ಮತದಾರರಿಂದ ಮತವನ್ನ ಪಡ್ಕೊಂಡ್ರು, ಅದೇ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಕೆಲ ತಿಂಗಳುಗಳು ಕಳೆದ ಮೇಲೆ ಈಗ ಕೊಡ್ತಾ ಇರುವಂತಹ ಉತ್ತರವನ್ನ ನೋಡಿ. ತಿಂಗಳ ಸಂಬಳ ಅಲ್ವಲ್ಲ ಅನ್ನುವಂಥ ಉಡಾಫಿಯ ಉತ್ತರವನ್ನ ಕೊಟ್ಟಿದ್ದಾರೆ ಸಚಿವರಾಗಿರುವಂತಹ ಕೆಜೆ ಜಾರ್ಜ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.